ಓಂ ಐಂ ಹೀಂ ಶ್ರೀಂ ಶ್ರೀಮಾತ್ರೇ ನಮಃ. ಕನ್ಯಾ ರಾಶಿಯ ಯುಗಾದಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಕನ್ಯಾ ಅಂದರೆ ಕನ್ಯತೆ ಕಾಮ್ಯತ ಇತಿ ಕನ್ಯಾ, ಕನದೀಪ್ತ ಕಾಂತಿ ಗತಿಷು ಕಾಮಯತೀತಿ ಕನ್ಯಾ ಅಂತ ಹೇಳ್ತಾರೆ. ಏನು ಹಂಗಂದರೆ ಕಾಮನೆ ಅಂದರೆ ಆಸೆ ಪಡಿಸೋದ್ರಿಂದ ಅಂತ. ಮೋಕ್ಷದ ಆಸೆ ತಗೊಳ್ಬೇಕಿಲ್ಲಿ. ಮೋಕ್ಷದ ಆಸೆಯೇ ಮೋಕ್ಷ ಕಾಮನೆ ಅನ್ನೋ ತತ್ವ ಕನ್ಯಾ ರಾಶಿದು. ಈ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಉತ್ತರ 2, 3, 4, ಹಸ್ತ 4 ಪಾದಗಳು, ಚಿತ್ತ 1, 2 ಪಾದಗಳು. ಈ ನಕ್ಷತ್ರಗಳಿಗೆ, ಈ ನಕ್ಷತ್ರ ಪುಂಜಗಳಿಗೆ ಆಕಾರ ಕೊಟ್ಟಾಗ ಕನ್ಯೆಯ ರೀತಿ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ಕನ್ಯಾ ರಾಶಿ ಅಂತ ಕರೀತಾರೆ. ಕನ್ಯಾ ರಾಶಿಗೆ ಬುಧ ಅಧಿಪತಿ ಆಗ್ತಾನೆ. ತಾನು ಜ್ಞಾನವಂತನಾಗಿ ಎಲ್ಲರನ್ನೂ ಜ್ಞಾನವಂತರನ್ನಾಗಿ ಮಾಡುವವನಾದುದರಿಂದಲೇ ಅವನನ್ನು ಬುಧ ಅಂತ ಕರೆದರು. ಕನ್ಯಾ ರಾಶಿಯ ತತ್ವ ಏನಪ್ಪ ಅಂದರೆ ಮೋಕ್ಷಾಭಿಲಾಷಿ, ಸದ್ಗುರುವಿನಿಂದ ತತ್ವವನ್ನು ಶ್ರವಣ ಮನನ ಮಾಡುವಿಕೆ ಅಂತ ಅದರದ್ದು ಒಂದು ತತ್ವ. ಕನ್ಯಾ ರಾಶಿ ಬುಧನ ಉಚ್ಚ ಸ್ಥಾನವಾಗಿದೆ. ಅಂದರೆ ಮುಮುಕ್ಷುವು ಬ್ರಹ್ಮಚಿಂತನೆಯ ಹಂಬಲದಿಂದ ಬ್ರಹ್ಮತ್ವವನ್ನು ಪಡೆಯುವ ಜ್ಞಾನಪೇಕ್ಷೆಯ ತಾಪದಿಂದ ಇರತಕ್ಕಂತಹ ಸ್ವಭಾವವನ್ನು ಹೊಂದಬೇಕೆಂಬ ತತ್ವವೇ ಕನ್ಯಾ ರಾಶಿ. ಇಲ್ಲಿ ಮುಮುಕ್ಷುವಿಗೆ ಪರಬ್ರಹ್ಮ ತತ್ವವನ್ನು ಹೊಂದುವ ವಿದ್ಯೆಯನ್ನು ಕೊಡತಕ್ಕ ತತ್ವ ಆ ಬುಧನಿಗೆ ಕೊಟ್ಟಿದ್ದಾರೆ. ಕನ್ಯಾ ರಾಶಿ ಬಂದು ಬುಧ ಅಂದರೆ ಭೂತತ್ವ ರಾಶಿ. ಹಾಗಾಗಿ ಕನ್ಯಾ ರಾಶಿಯವರು ಸಹನೆಗೆ ಬಹಳ ಹೇಳಿ ಮಾಡಿಸ್ತಕ್ಕಂತಹ ಅವ್ರದ್ದು ಸಹನಾಗುಣ, ಸಹನಾಮಯಿಗಳಾಗಿರ್ತಾರೆ. ಈ ವರ್ಷ ನಿಮಗೆ ಆದಾಯಕ್ಕಿಂತ ವ್ಯಯವೇ ಜಾಸ್ತಿ. ಗುರು ಮಿಥುನ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿನಲ್ಲಿ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ಬಂಧು ಮಿತ್ರರಲ್ಲಿ ಅಸಹಕಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಪ್ರಗತಿ, ಅಧಿಕ ಖರ್ಚು, ಪ್ರಯಾಣದಲ್ಲಿ ಅಡಚಣೆ ಮುಂತಾದ ಫಲಗಳು ನಿಮಗೆ ಗೋಚರಿಸುತ್ತವೆ. ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ನೀವು ಪ್ರಯತ್ನಿಸಿದ ಕೆಲಸಗಳೆಲ್ಲ ಆಗುತ್ತೆ. ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುತ್ತವೆ. ಬಂಧು ಮಿತ್ರರಿಂದ ಸಹಾಯ ಸಿಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಮುಂತಾದ ಶುಭ ಫಲಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು. ಇನ್ನು ಶನಿ ಮೀನರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಕಾಂತಾ ಶನಿ ಅಂತ ಕರೀತಾರೆ. ನಿಮಗೆ ವ್ಯರ್ಥ ಧನಹಾನಿ, ಪರಸ್ಥಳವಾಸ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವಿರೋಧಿಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು. ನೀವು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಿಮಗೆ ಬಹಳ ಒಳ್ಳೆಯ ಫಲಗಳು ನೀವು ನಿರೀಕ್ಷಣೆ ಮಾಡಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರ್ತಕ್ಕಂತಹ ಉತ್ತರ ನಕ್ಷತ್ರದವರು ಏನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯ ಆಗುವ ಸಮಯದಲ್ಲಿ ಪೂರ್ವಾಭಿಮುಖವಾಗಿ ಸೂರ್ಯನನ್ನು ನೋಡ್ತಾ, ಪ್ರತಿನಿತ್ಯನ ಹೇಳ್ತಾ ಇರೋದು, ಪ್ರತಿನಿತ್ಯ ಸೂರ್ಯನನ್ನು ನೋಡ್ತಾ ಅವನ 12 ನಾಮಗಳೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಏನು ಬರುತ್ತೆ? ಓಂ ಮಿತ್ರಾಗೆ ನಮಃ, ರವಯೇ ನಮಃ, ಸೂರ್ಯಾಗೆ ನಮಃ, ಭಾನವೇ ನಮಃ, ಖಗಾಗೆ ನಮಃ, ಪೂಷ್ಣೇ ನಮಃ, ಹಿರಣ್ಯಗರ್ಭಾಗೆ ನಮಃ, ಮರೀಚಯೇ ನಮಃ, ಆದಿತ್ಯಾಗೆ ನಮಃ, ಸವಿತ್ರೇ ನಮಃ, ಅರ್ಕಾಗೆ ನಮಃ, ಭಾಸ್ಕರಾಗೆ ನಮಃ. ಇದು ಒಟ್ಟು 12 ನಾಮಗಳು. ಹೇಳ್ತಾ ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬಂದರೆ ನಿಮಗೆ ಯಾವ ರೋಗಗಳಾಗಲಿ ಅಥವಾ ಯಾವ ತೊಂದರೆಗಳಾಗಲಿ ಆಗೋದಿಲ್ಲ. ಇನ್ನು ಹಸ್ತ ನಕ್ಷತ್ರದವರು ಮುಖ್ಯವಾಗಿ
ಏನು ಹೇಳಬೇಕು ಅಂತಂದರೆ ಆ ವಿಘ್ನೇಶ್ವರನ ಆ ಮಹಾಗಣಪತಿಯ ಗಣೇಶ ಪಂಚರತ್ನಮಾಲಾ ಸ್ತೋತ್ರ ಯಾವುದು? ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ. ಈ ಶ್ಲೋಕ ಸಿಗುತ್ತೆ ನಿಮಗೆ. ಆ ಪಂಚರತ್ನಮಾಲಾ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಅನುಕೂಲಗಳು ಆಗ್ತಕ್ಕಂಥದ್ದು. ಇನ್ನು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಚಿತ್ತಾ ನಕ್ಷತ್ರದವರು ನರಸಿಂಹನ ಮಂತ್ರವಾಗಿರ್ತಕ್ಕಂತಹ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ. ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಾ ಇದ್ದರೆ ಯಾವ ರೀತಿಯ ತಾಪತ್ರಯಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಶುಭಮಸ್ತು.